ಸರ್ಕಾರ ಎಲ್ಲ ನುಡಿದಂತೆ ನಡೆದಿದ್ದೀವಿ ಅಂತ ಬರೀ ನುಡಿತಾ ಇಲ್ಲ, ನೇರವಾದಂಥ ಸವಾಲನ್ನ ಎಸಿತಾ ಇದ್ದೀವಿ ನಾವು ಏನಾರೇ ಕೊಟ್ಟಂಥ ಭರವಸೆ ಆಶ್ವಾಸನೆಯಿಂದ ಹಿಂದೆ ಜರುಗಿದ್ರೆ ದಯವಿಟ್ಟು ತೋರಿಸಿ ಅಂತೇಳಿ ಭಾರತೀಯ ಜನತಾ ಪಕ್ಷದವರು ಒಂದನ್ನು ಕೂಡ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬರೀ ಸುಳ್ಳಿನ ಆರೋಪವನ್ನು ಮಾಡ್ತಾನೇ ಇದ್ದಾರೆ ಸರ್ಕಾರದ ವಿರುದ್ಧ. ಆದರೆ ಜನ ನಮ್ಮೊಂದಿಗಿದ್ದಾರೆ, ಜನ ಸಾಮಾನ್ಯರಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದೊಂದಿಗೆ ಸಿದ್ದರಾಮಯ್ಯನವರ ಸರ್ಕಾರ ಜೊತೆ ನಿಂತಿದೆ ಅಂತ ಹೇಳೋದ್ರ ಬಗ್ಗೆ ಯಾವುದೇ ಅನುಮಾನ ಕೂಡ ಇಲ್ಲ. ಆದರೆ ಇವತ್ತು ಚುನಾವಣೆಯ ಸಂದರ್ಭ, ಜನರನ್ನ ನಾವು ಮತದಾನ ಮಾಡಿಸುವಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಲ್ಲ ಅವ್ರ ಜನ, ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಕಳೆದ ಬಾರಿ ನಮಗೆ 84,000 ಚಿಲ್ಲರೆ ಮತಗಳೇನು ಬಂದಿದೆ, ಅದಕ್ಕಿಂತ ಹೆಚ್ಚು ಮತಗಳನ್ನ ಈ ಬಾರಿ ಮಾನ್ಯ ಲಕ್ಷ್ಮಣ್ ಅವರಿಗೆ ನಾವು ಕೊಡಿಸಲೇಬೇಕು. ಈ ಶಪಥವನ್ನು, ಈ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡಿದ್ರೆ ಖಂಡಿತವಾಗಿ ಈ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನಾನು ಬರೀ ಇಷ್ಟೇ ಮಾತಾಡಲಿಕ್ಕೆ ಭಾಳಷ್ಟು ಮಾತಾಡಬೇಕು ಅಂತಿದ್ದೆ, ಬಟ್ ಈಗ ಈ ಒಂದು ವಾತಾವರಣದಲ್ಲಿ ಹೆಚ್ಚು ಮಾತಾಡೋದು ಕೂಡ ಸರಿಯಲ್ಲ. ಆದರೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ನಾವು ಜನರ ಮುಂದೆ ಸತ್ಯವನ್ನೇ ಹೇಳೋದು. ನಾನು ಹೋದಲ್ಲೆಲ್ಲ ಚುನಾವಣೆಯಲ್ಲಿ ಕೂಡ ಇದನ್ನೇ ಹೇಳಿದ್ದೆ. ಇದು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇರೋದಂಥ ಒಂದು ಕದನ. ನಾವು ಸತ್ಯವನ್ನು ನುಡಿದ್ದೇವೆ, ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದರಿಂದ ಜನ ಸತ್ಯವನ್ನು ಖಂಡಿತವಾಗಿ ಎಷ್ಟೇ ಸುಳ್ಳು ಹೇಳಲಿ, 100 ಬಾರಿ ಹೇಳಲಿ ಸುಳ್ಳನ್ನು, ಆದರೆ ಸತ್ಯದ ಮುಂದೆ ಸೋಲನ್ನು ಕಾಣಲೇಬೇಕು. ಅದೇ ಚುನಾವಣೆಯಲ್ಲಿ ಕೂಡ ನಡೆದಿದೆ, ಮುಂಬರುವಂಥ ಚುನಾವಣೆಯಲ್ಲಿ ಕೂಡ ನಡೀತದೆ. ನಾವು ಪಕ್ಷದ ಕಾರ್ಯಕರ್ತರಾಗಿ ಕಟ್ಟಾಳಾಗಿ ನಮ್ಮ ಎಲ್ಲ ಮತದಾರರು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಇದೆ. ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಬರೀ ನಾವು ಮಾತಾಡೋದಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾದಂಥ ಅರಿವಿಕೆಯನ್ನು ಮೂಡಿಸಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಏನು ಸಣ್ಣ ವಿಚಾರ, ಒಂದು ಸರ್ಕಾರ ರಚನೆಯಾಗಿ ಘೋಷಣೆ ಮಾಡುವಂಥ 5 ಗ್ಯಾರಂಟಿಗಳನ್ನು ಸರ್ಕಾರ ರಚನೆಯಾಗಿ ಕೇವಲ 2-3 ತಿಂಗಳಲ್ಲೇ ಅನುಷ್ಠಾನಕ್ಕೆ ತರೋದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಹೆಮ್ಮೆಯಿಂದ ಹೋಗಿ ಜನರ ಬಾಗಿಲು ತಟ್ಟಿ ಅವರಿಗೆ ನೀವೆಲ್ಲ ಗ್ಯಾರಂಟಿಯ ಫಲಾನುಭವಿಗಳು ಯಾರಿದ್ದೀರಾ ಅವ್ರು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಇಂಥ ಒಂದು ಸರ್ಕಾರ ಇನ್ನೊಂದು ಈ ದೇಶದಲ್ಲೆಲ್ಲ ಪ್ರಪಂಚದಲ್ಲಿದ್ದರೆ ದಯವಿಟ್ಟು ತೋರಿಸಿ ಹೇಳುವಂಥ ಪ್ರಶ್ನೆಯನ್ನು ಕೇಳಿ ಮತವನ್ನು ಕೇಳಬೇಕು. ಇವತ್ತು 56,000 ಮಹಿಳೆಯರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಅವ್ರಿಗೆ ಹೋಗಿ ಹೇಳ್ಬೇಕಲ್ಲ, ನಾವು 2,000 ರೂಪಾಯಿ ತಿಂಗಳಿಗೆ ನಿಮ್ಮ ಜೇಬಿಗೆ ಬಂದು ಕೊಡ್ತಾ ಇರುವಂಥ ಸರ್ಕಾರ ಇದೆ. ಆ ಸರ್ಕಾರದ ಕೈ ಬಲಪಡಿಸ್ಬೇಕಾದ್ರೆ ಈ ಚುನಾವಣೆಯಲ್ಲಿ ನಮಗೆ ಗೆಲುವು ತೋರಿಸ್ಕೊಡ್ಬೇಕು ನಾವು ಅಂತೇಳಿ ಹೋಗಿ ಕೇಳಬೇಕಾದ್ರೆ ಆ ಕೆಲಸವನ್ನು ನಾವು ಮಾಡಬೇಕು. 54,000 ಮನೆಗಳಿಗೆ ಇವತ್ತು ಗೃಹ ಜ್ಯೋತಿಯ ಫಲಾನುಭವಿ. 54,000 ಮನೆಗಳಂದರೆ ಬಹುಶಃ ಇಡೀ ಮತದಾನ ಯಾರು ಮಾಡ್ತಾರೆ ಆ ಸಂಖ್ಯೆಯನ್ನು ಸೇರ್ಬೋದು. ನಾವು 2.5 ಲಕ್ಷ ಮತಸಂಖ್ಯೆ ಇರುವಂಥ ಒಂದು ವಿಧಾನಸಭಾ ಕ್ಷೇತ್ರ, 2.5 ಲಕ್ಷ ಜನ 54,000 ಮನೆಗಳಲ್ಲಿ ಇರ್ತಾರೆ. ಅದರಿಂದ ಈ ಕೆಲಸವನ್ನು ಮಾಡಬೇಕು. ಇವತ್ತು ಶಕ್ತಿ ಯೋಜನೆಯಲ್ಲಿ ಇಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 25-30 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಉಚಿತವಾಗಿ ಸಂಚಾರ ಮಾಡಿ. ಮತ್ತು ನಮ್ಮ ಯುವ ನಿಧಿ ಕಾರ್ಯಕ್ರಮದಲ್ಲಿ ನೋಂದಣಿ ಸ್ವಲ್ಪ ಇಲ್ಲಿ ಕಡಿಮೆ ಆದರೂ ಕೂಡ ನಾನು ಕಳೆದ ಬಾರಿ ಕೇಳಿದಾಗ 800 ಜನ ನೋಂದಣಿಯಾಗಿ ಈಗಾಗಲೇ ಅದರ ಫಲಾನುಭವಿಗಳಿಗೆ ಸಿಗ್ತಾ ಇರೋಂಥದ್ದು ಕೆಲಸ ಕೂಡ ಆಗ್ತಾಯಿದೆ. 27,000 BPL ಕಾರ್ಡ್ದಾರರಿಗೆ ಅನ್ನಭಾಗ್ಯ ಸಿಗ್ತಾಯಿದೆ. ಇದು ಬರೀ ನಾನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾತ್ರ ಹೇಳ್ತಾ ಇದ್ದೆ, ರಾಜ್ಯ ಮಟ್ಟದ ಹೇಳ್ತಾ ಇಲ್ಲ, ಬೇರೆ ಮಡಿಕೇರಿ ಕ್ಷೇತ್ರದ ಕೂಡ ಸೇರ್ತಾ ಇದೆ. ಇಷ್ಟ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ನಾವು ಗ್ಯಾರಂಟಿ ಮೂಲಕ ಘೋಷಣೆಯನ್ನು ಮಾಡಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ರಿ. ಜೇಬಿನಲ್ಲಿ 2,000 ರೂಪಾಯಿ, ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ, ಯಾವುದೇ ರೀತಿಯಾದಂಥ ವಿದ್ಯುತ್ ಶಕ್ತಿ ಸಮಸ್ಯೆ ಇಲ್ಲ, ಉಚಿತವಾದಂಥ ವಿದ್ಯುತ್ ಶಕ್ತಿ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋವರೆಗೂ ವಿದ್ಯಾರ್ಥಿ ವೇತನ. ಇದಕ್ಕಿಂತ ಒಂದು ಸರ್ಕಾರ ಇನ್ನೊಂದು ಕೊಡಲಿಕ್ಕೆ ಏನು ಸಾಧ್ಯ ಇದೆ? ಇದನ್ನ ಭಾಳ ಹೆಮ್ಮೆಯಿಂದ ಹೇಳಬೇಕು, ಭಾಳ ಹೆಮ್ಮೆಯಿಂದ ಹೇಳಬೇಕು, ಭಾಳ ಬದ್ಧತೆಯಿಂದ ಹೇಳಬೇಕು, ಜನರಿಗೆ ಮುಟ್ಟಿಸ್ಬೇಕು, ಅವ್ರನ್ನ ಕರ್ಕೊಂಬಂದು ಮತದಾನವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ರೆ ಖಂಡಿತವಾಗಿ 90,000ಕ್ಕಿಂತ ಹೆಚ್ಚು ಮತಗಳು ಈ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆ ಬಂದೇ ಬರ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ಹೇಳುವಂಥ ವಿಶ್ವಾಸ ಕೂಡ ಇದೆ. ನಮ್ಮ ಮೇಲೆ ಒಂದು ಟೀಕೆಯನ್ನು ಮಾಡ್ತಾ ಇದ್ದಾರೆ BJP, ಅಭಿವೃದ್ಧಿ ಮಾಡಲಿಲ್ಲ, ಇವರು ಗ್ಯಾರಂಟಿಗಳು ಕೊಟ್ಟಿಲ್ಲ, ಗ್ಯಾರಂಟಿಗಳು ಕೊಡೋದಿಲ್ಲ, ಯಾವುದೇ ರೀತಿಯಾದಂಥ ಹಣ ಇಲ್ಲ ಈ ಸರ್ಕಾರದ ಕೈನಲ್ಲಿ ಅಂತ ಹೇಳ್ತಾ ಇದ್ದವರು ಇವತ್ತು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಒಪ್ಕೊಬಿಟ್ಟಿದ್ದಾರೆ. ಈಗ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಾನೊಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮಾಧವಪ್ಪನವರು ಕೂಡ ಬಂದಿದ್ದರು ಕಾರ್ಯಕ್ರಮಕ್ಕೆ, ವೆಂಕಟೇಶ್ ಅವರು ಕೂಡ ಬಂದಿದ್ದರು ಕಾರ್ಯಕ್ರಮಕ್ಕೆ. ನಾವು ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮಗಳು ಅವತ್ತಿಗೆ
200 ಕೋಟಿಗಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರ. ಇವತ್ತಿಗೆ 250 ಕೋಟಿ ದಾಟಿ ಹೋಗಿದೆ ಇವತ್ತು ಅಭಿವೃದ್ಧಿ ಕಾಮಗಾರಿಯನ್ನು. ನೀವೇನು ತಂದಿದ್ದೀರಾ ಸ್ವಾಮಿ? ಶ್ವೇತಪತ್ರ ಬಿಡುಗಡೆ ಮಾಡಿದ್ದೀರಿ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಇವತ್ತು ನಾವು 10 ತಿಂಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ 250 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿಯನ್ನು ತಂದಿದ್ದೀವಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಗ್ಯಾರಂಟಿಗಳಲ್ಲದೆ ನೀವೇನು ತಂದಿದ್ದೀರಾ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಉತ್ತರ ಕೊಡಲಿ ಅವ್ರಿಗೆ ಧೈರ್ಯ ಇದ್ದರೆ. ಇದು ಸವಾಲು. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಇದನ್ನ ನಾನು ಮಾತ್ರ ಅಲ್ಲ, ನಾನು ಇವತ್ತು ಬೈಕ್ ಇಟ್ಕೊಂಡು ಭಾಷಣ ಮಾಡೋದು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಹೋಗಿ ಮನೆಯ ಬಾಗಿಲು ತಟ್ಟಿ ಹೇಳಬೇಕಾಗುತ್ತೆ. ನಿಮಗೆಲ್ಲರಿಗೂ ಕೂಡ ನಾವು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವನಿಧಿ ಇದಲ್ಲದೆ ಅಭಿವೃದ್ಧಿಯನ್ನು ಕೂಡ ತಂದಿದ್ದೀವಿ. ಕುಡಿಯೋ ನೀರಿನ ಘಟಕಗಳು, ರಸ್ತೆಗಳು, ಬ್ರಿಡ್ಜ್ಗಳು ಎಲ್ಲ ಕಾಮಗಾರಿಗಳನ್ನು ಇವತ್ತಿಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಮತ್ತು ನಾನು ಚಾಲನೆ ಬರೀ ಗುದ್ಲಿ ಪೂಜೆ ಎಲ್ಲ ಮಾಡಿದೆ. ಇಲ್ಲೊಂದು ಸಂಸ್ಕೃತಿ ಇತ್ತು ಸರ್, ಗುದ್ಲಿನ ಇಟ್ಕೊಬಿಡೋದು ಕಾರಲ್ಲಿ, ಹೋದ ಕಡೆ ಎಲ್ಲ ಒಂದು ಗುದ್ಲಿ ಹಿಂಗೆ ಹಾಕು, ಒಂದು ಫೋಟೋ ಹಾಕು, ಆಮೇಲೆ ಮತ್ತೆ ಅದೇ ಗುದ್ಲಿ ಇನ್ನೊಂದು ಕಡೆಗೆ. ಆದರೆ ಆ ಗುದ್ಲಿ ಬಿಟ್ಟು ಮುಂದಕ್ಕೆ ಹೋಗಲೇ ಇಲ್ಲ. ಇದು ಬದಲಾವಣೆ ಆಗಿದೆಯಾ ಇಲ್ವಾ ಅಂತ ಹೇಳಿ ನೀವೇ ಹೇಳಿ ಪ್ರಾಮಾಣಿಕವಾಗಿ. ಅದೇ ಮುಖ್ಯ. ಬದಲಾವಣೆ ಆಗಿದ್ರೆ ಅದನ್ನು ಜನರಿಗೆ ತಪ್ಪಂಥ ಕೆಲಸವನ್ನು ಮಾಡಬೇಕು. ನಾವು ಬರೀ ಗುದ್ಲಿ ಹಿಡ್ಕೊಂಡು ಹೋಗಿಲ್ಲಮ್ಮ, ನಾವು ಗುದ್ಲಿಯಿಂದ ತಗೊಂಡೋಗಿ ಇವತ್ತು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ, ಅವಧಿಗೆ ಸರಿಯಾಗಿ ಪೂರ್ಣಗೊಳಿಸಿದ್ದೇವೆ, ಗುಣಮಟ್ಟವಾಗಿ ಮಾಡಿದ್ದೇವೆ ಅಂತ ಜನರಿಗೆ ಹೇಳಬೇಕಾ ಬೇಡವಲ್ಲ? ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಇದು ನಮ್ಮ ಚುನಾವಣೆ, ಇದು ದೇಶದ ಭವಿಷ್ಯದ ಚುನಾವಣೆ. ಮತ್ತೊಂದು ಸತ್ಯ ಹೇಳ್ತೀನಿ, ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇರುವಂಥ ಚುನಾವಣೆ. ಸತ್ಯವನ್ನು ಗೆಲ್ಲಿಸುವಂಥ ಕೆಲಸವನ್ನು ತಾವುಗಳು ಮಾಡಬೇಕು. ನಾನು ನಿಮ್ಮವನಾಗಿ ನಿಮ್ಮ ಜೊತೆ ಮನೆಗೆ ಬರ್ತೀನಿ, ಎಲ್ಲರ ಮನೆಗೆ ಹೋಗಿ ಹೇಳೋಣ, ಯಾಕೆ ಈ ಬಾರಿ ನಾವು ಲಕ್ಷ್ಮಣ್ಣವನ್ನು ಗೆಲ್ಲಿಸಬೇಕು, ಯಾಕೆ ಈ ಬಾರಿ ಈ ಸರ್ಕಾರದ ಕೈಯನ್ನು ಬಲಪಡಿಸಬೇಕು ಹೇಳುವಂಥ ಮಾತನ್ನು ಎಲ್ಲರ ಮನೆಗೆ ಹೋಗಿ ಹೇಳೋಣ. ಯಾಕೆ ಮಾತಾಡ್ಕೋದಿಲ್ಲ ಅಂತ ನಾನು ಕೂಡ ನೋಡಿ. ಖಂಡಿತವಾಗಿ ಜನ ನಮ್ಮ ಜೊತೆ ಇದೆ. ಇವತ್ತು ನಾನೊಂದು ವಿಡಿಯೋವನ್ನು ಮೊನ್ನೆ ಬಿಡುಗಡೆ ಮಾಡಿದ್ದೀನಿ. ಎಲ್ಲ ನೈಜ ಆದಂಥ ಫಲಾನುಭವಿಗಳನ್ನ ಗುರುತಿಸಿ ನಾವು ಅವ್ರನ್ನ ಕೇಳಿದ್ದೀವಿ, ಯಾವ ರೀತಿ ನಿಮ್ಮ ಅನುಭವ ಏನು ಅಂತ ಹೇಳಿ ಕೇಳಿದ್ದೀವಿ. ಮಾತು ಅವರೇ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ನಿಜವಾಗಿ ಅವ್ರು ಮಾತಾಡ್ತಾರೆ. ಜನ ನಮ್ಮ ಜೊತೆ ಇದ್ದಾರೆ, ಅದನ್ನು ಅವರೇ BJP ಅವರೇ ಗುರುತಿಸ್ಬಿಟ್ಟಿದ್ದಾರೆ. ಅದರಿಂದ ಸುಳ್ಳು ಹೇಳ್ತಾರೆ, ಬರೀ ಸುಳ್ಳಿನ ಟೀಕೆಯನ್ನು ಹೇಳ್ತಾರೆ. ಬರೀ ಸುಳ್ಳು ಹೇಳಿ ಪ್ರಯೋಜನ ಆಗೋದಿಲ್ಲ. ಸುಳ್ಳು ಹೇಳೋರೆಲ್ಲ ಇವತ್ತು ಮನೆಗೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಜನರಿಗೆ ಇದನ್ನು ಬಯಲು ಮಾಡುವಂಥ ಕೆಲಸವನ್ನು ಮಾಡಿ. ಇವತ್ತು ಮಾನ್ಯ ಲಕ್ಷ್ಮಣ್ಣವರು, ಯಾರು ಲಕ್ಷ್ಮಣ್ಣವರು? ನಿಮ್ಮಂತೆ ನನ್ನಂತೆ ಒಬ್ಬ ಪಕ್ಷದ ಕಾರ್ಯಕರ್ತ. ಇದೇ ರೀತಿಯ ಸಭೆಗಳಲ್ಲಿ ಭಾಗವಹಿಸಿಕೊಂಡು ಮಾತನಾಡ್ತಾ ಒಬ್ಬ ವಕ್ತಾರನಾಗಿ ಕೆಲಸ ಮಾಡಿ ಅವರ ಸರ್ಕಾರ ಇದ್ದಾಗ ಕೇಸ್ಗಳನ್ನ ಹಾಕಿಸ್ಕೊಂಡು ಪಕ್ಷದ ಕಟ್ಟಾಳಾಗಿ ಪಕ್ಷವನ್ನು ನಿಷ್ಠಾವಂತ ಕಾರ್ಯಕರ್ತನಾಗಿ ಕಟ್ಟಿದಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮತ್ತು ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು ಸೇರಿ ಮಾಡಿ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವ್ರನ್ನ ಗೆಲ್ಲಿಸುವಂಥ ಜವಾಬ್ದಾರಿ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಹೆಗಲ ಮೇಲೆ ಇರ್ತದೆ. ಅವರ ಒಂದೇ ನಾನು ಮನವಿ ಮಾಡೋದು, ನೀವು ಮೊದಲು ಬರೀ ಕಾರ್ಯಕರ್ತರಾಗಿ ವಕ್ತಾರರಾಗಿ ಮಾಡ್ತಾ ಇದ್ದೀರಿ, ಇವಾಗ ಅಭ್ಯರ್ಥಿ ಆಗಿದ್ದೀರಿ. ನಾವು ಮಾತಾಡ್ತೀವಿ, ನೀವು ಮಾತಾಡಬೇಡಿ, ಕಮ್ಮಿ ಮಾತಾಡಿ ಅಂತ. ಯಾಕಂದರೆ ನಾವು ಮಾತಾಡ್ತೀವಿ. ನಾವು ಯಾಕೆ ಲಕ್ಷ್ಮಣ್ ಅವ್ರಿಗೆ ಮತ ಕೊಡಬೇಕು, ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ನಾವು ಹೇಳ್ತೀವಿ. ನೀವು ಬರೀ ಮತವನ್ನು ಕೇಳಿ, ಮತ ಯಾಕೆ ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ನಾವು ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಘಟಾನುಘಟಿ ನಾಯಕರಿದ್ದಾರೆ, ಅವ್ರು ಮಾತಾಡ್ತಾರೆ, ಜನರಿಗೆ ಹೋಗಿ ಹೇಳ್ತಾರೆ. ಏನು ಸುಳ್ಳನ್ನು ಹೇಳ್ತಾ ಇದ್ದಾರೆ BJPನವರು, ಏನನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನೀವ್ಯಾರು? BJP ಅಭ್ಯರ್ಥಿ ಯಾರು? ಒಬ್ಬ ಇಂಜಿನಿಯರ್, ಘನತ್ಯಾಜ್ಯ ನಿವಾರಣೆ ಏನು ಅಂತ ಹೇಳೋದ್ರ ಬಗ್ಗೆ ಭಾಳ ದೊಡ್ಡ ಜ್ಞಾನವನ್ನು ಪಡೆದಂಥವ್ರು. ಇವರನ್ನು ಕೊಡಿ ಇವರಿಗೆ ನೀವು ಮತವನ್ನು ಅಂತ ನಾನು ಕೇಳ್ತಾ ಇದ್ದೀನಿ. ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಗುರುತಿಸೋದ್ರ ಬದಲು ರಾಜರನ್ನ ಮಹಾರಾಜರಿಗೆ ಕೊಟ್ಟಿದ್ದಾರೆ. ನಾನೇನು ಮಹಾರಾಜರ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಒಳ್ಳೆ ಸಂಸ್ಕೃತಿ ಕೂಡ ಅಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳಬೇಕಲ್ಲ, ನಾವು ಯಾಕೆ ಹಾಕ್ಬೇಕು ನಾವು ಮಹಾರಾಜರಿಗೆ ಓಟು ಅಂತ ಕೇಳಬೇಕಲ್ಲ. NDTVನಲ್ಲಿ ಸೆಪ್ಟೆಂಬರ್ 2023ರಲ್ಲಿ ನಾನು ಅವ್ರ ಸಂದರ್ಶನ ನೋಡ್ತಾ ಇದ್ದೆ. ನಾನು ರಾಜಕೀಯನೇ ಇಷ್ಟ ಇಲ್ಲ ನನಗೆ, ನಾನು ರಾಜಕೀಯಕ್ಕೆ ಬರೋದಿಲ್ಲ, ನಾನು ಚುನಾವಣೆ ರಾಜಕಾರಣದಿಂದ ದೂರ, ನಮ್ಮ ಕುಟುಂಬ ದೂರ. ನನ್ನ ತಾಯಿಯವರು ಹೇಳಿದ್ದಾರೆ ನನಗೆ ಹೋಗಬೇಡಪ್ಪ ರಾಜಕೀಯಕ್ಕೆ ಅಂತ ಹೇಳಿ, ಅವರ ಬಾಯಲ್ಲಿ ಅಂದಿರೋಂಥ ಮಾತು. ಇವತ್ತು ಅವ್ರಿಗೆ ಆಸಕ್ತಿ ಇಲ್ಲದೆ ಇರೋನ್ನ ತಗೊಂಬಂದು ಜನರ ಮೇಲೆ ಇರೋವಂಥ ಕೆಲಸವನ್ನು ನೀವು ಮಾಡಿದ್ದೀರಲ್ಲ, ಅದನ್ನು ಜನ ತಿರಸ್ಕರಿಸ್ಬೇಕಾ ಬೇಡ? ಇದು ರಾಜರ ಮೇಲಲ್ಲ ನಾನು ಹೇಳ್ತಾ ಇರೋದು, BJP ಅವ್ರ ಮೇಲೆ ಹೇಳ್ತಾ ಇದ್ದೀನಿ. ಆತ ಪಾಪ ಪ್ರತಾಪ್ ಸಿಂಹ ಆಯ್ಕೆಯಾಗಿ 10 ವರ್ಷಕ್ಕೆ ಏನೋ ಮಾಡ್ತಾ ಇದ್ದೆ, ಅದನ್ನ ಏನಕ್ಕೆ ಮಾಡಿದ್ದೀರೋ ನೀವು ಹೇಳ್ಬೇಕು ಜನರಿಗೆ, ಯಾಕೆ ಅವತ್ತಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಆದರೆ ಆತನ ಬದಲಾಗಿ ನನಗೆ ಬೇಡ ಅಂತ ಅದನ್ನ ಕರ್ಕೊಂಬಂದು ಜನರ ಮೇಲೆ ಇರುವಂಥ ಕೆಲಸ ಮಾಡಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವ ವಿರುದ್ಧವಾದಂಥ ನೀತಿ. ಇದನ್ನು ನಾವು ತಿರಸ್ಕರ್ತೇವೆ, ಜನ ಕೂಡ ತಿರಸ್ಕರಿಸ್ತಾರೆ. ಆ ಕೆಲಸವನ್ನು
ತಾವು ಜನರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ. ಅದರಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಕೊಡಗು ಜಿಲ್ಲೆಯಲ್ಲಿ ಏನೊಂದು ಬದಲಾವಣೆಯ ಅಲೆಯನ್ನು 2023 ಮೇನಲ್ಲಿ ಜನ ತೋರಿಸಿದ್ರು, ಅದೇ ಬದಲಾವಣೆಯನ್ನು ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಜನರನ್ನು ಕರ್ಕೊಂಬಂದು ಮತವನ್ನು ಹಾಕಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಕಳಕಳಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಎಲ್ಲ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ಇನ್ನಷ್ಟು, ವಿದ್ಯುತ್ ಶಕ್ತಿ ಸಮಸ್ಯೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಇದೆಲ್ಲವನ್ನು ಸ್ಪಂದಿಸುವಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಸಚಿವರಿದ್ದಾರೆ. ನಾವು ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿ ಯಾವೆಲ್ಲ ನೈಜವಾದಂಥ ಸಮಸ್ಯೆ ಇದೆ ಅದನ್ನ ಬಗೆಹರಿಸುವಂಥ ಜವಾಬ್ದಾರಿ ನಮ್ಮದು. ನೀವು ಜನರಿಗೆ ಆಶ್ವಾಸನೆ ಕೊಡಿ, ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದೆ. 10 ತಿಂಗಳಲ್ಲಿ ಏನಿವತ್ತು ನೀವು ತೋರಿಸಿದ್ದಾರೆ ಅಭಿವೃದ್ಧಿ ಕೆಲಸಗಳು, ಅದನ್ನು ಅವ್ರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 4 ವರ್ಷ 2 ತಿಂಗಳು ನಮ್ಮ ಸರ್ಕಾರ ಇದೆ, ನಾವೆಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀವಿ. ಇನ್ನು 4 ವರ್ಷದಲ್ಲಿ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾಡುವಂಥದ್ದಕ್ಕೆ ನಾವೆಲ್ಲ ಏನು ಸರಿ ಪಣವನ್ನು ಕೊಟ್ಟಿದ್ದೇವೆ, ಆ ಕೆಲಸ ಆಗ್ತದೆ. ಖಂಡಿತವಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಮಾನ್ಯ ಲಕ್ಷ್ಮಣ್ಣವ್ರಿಗೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಭಾಳ ದೊಡ್ಡ ಬಹುಮತದಿಂದ ಗೆಲುವನ್ನು ಸಾಧಿಸಲಿಕ್ಕೆ ತಾವೆಲ್ಲ ಕೂಡ ಕೈ ಜೋಡಿಸಿ ಶ್ರಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.